ಮಹಾನಟಿ ಸೀಸನ್ 2 ಫಿನಾಲೆಗೆ ಬಂದಿದ್ದೀವಿ. ಇಷ್ಟು ವಾರಗಳು ಏನು ಕಂಟೆಸ್ಟೆಂಟ್ಗಳೆಲ್ಲ ಟ್ರೈನ್ ಆಗಿದ್ರು, ಅದರ ಫೈನಲ್ ರಿಸಲ್ಟ್ ಟೈಮ್ ಇವತ್ತು. ಅವರು ಮಾಡಿದಂಥ ಒಂದು ಶಾರ್ಟ್ ಫಿಲಮ್ನ ಬೆಳ್ಳಿ ಪರದೆ ಮೇಲೆ ನೋಡುವಂಥದ್ದು. ಯಾಕಂದರೆ ಎಲ್ಲರೂ ಚಿತ್ರರಂಗಕ್ಕೆ ಬರುವಂಥದ್ದು ಫೈನಲ್ ಆಸೆ ಏನಿರುತ್ತೆ ಅಂದರೆ ತಮ್ಮ ಪ್ರಾಡಕ್ಟು ಬಿಗ್ ಸ್ಕ್ರೀನಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ, ಅಥವಾ ಆ್ಯಕ್ಟರ್ಸ್ಗೆ ನಾವು ಬಿಗ್ ಸ್ಕ್ರೀನಲ್ಲಿ ಹೆಂಗೆ ಕಾಣಿಸ್ತೀವಿ ಅನ್ನೋದು. ಸೊ ಅದೇ ಅಲ್ಟಿಮೇಟ್ ಗೋಲ್ ಇರುತ್ತೆ. ಸೊ ಈ ಅಲ್ಟಿಮೇಟ್ ಗೋಲಿಗೆ ಎಲ್ಲರೂ ಬಂದಿದ್ದಾರೆ. ಹೆಸರಿಗಷ್ಟೇ ಶಾರ್ಟ್ ಫಿಲಮ್, ಬಿಕಾಸ್ ಆಫ್ ದಿ ಲೆಂತ್ ಶಾರ್ಟ್ ಫಿಲಮ್ ಅಂತ ಹೇಳ್ತಿದ್ವಿ. ಅದರ ಇದು ಪ್ರೊಫೆಷ್ನಲಿ ಶಾರ್ಟ್ ಇದೆ. ಯಾಕಂದರೆ 5 ಜನ ಅದ್ಭುತವಾದ ಡೈರೆಕ್ಟರ್ಗಳನ್ನ ನಿರ್ದೇಶನ ಮಾಡಿದ್ದಾರೆ. ಪ್ರೊಫೆಷ್ನಲ್ ಡೈರೆಕ್ಟರ್ಸು, ವರ್ಸಟೈಲ್ ಡೈರೆಕ್ಟರ್ಸು, ತುಂಬ ಹೆಸರು ಮಾಡಿರುವಂಥ, ಪ್ರೂವ್ ಮಾಡಿರುವಂಥ ಡೈರೆಕ್ಟರ್ಸ್ನ 5 ಜನ ಶೂಟ್ ಮಾಡೋದ್ರಿಂದ ಅಷ್ಟೇ ಪ್ರೊಫೆಷ್ನಲ್ ಆಗಿರುತ್ತೆ ಇದು. ಲೆಂತ್ ವೈಸ್ಗೋಸ್ಕರ ಶಾರ್ಟ್ ಫಿಲಮ್ ಅಂತ ಹೇಳಬೇಕು. ಅದರ್ವೈಸ್ ಸೇಮ್ ಎಕ್ಸ್ಪೀರಿಯನ್ಸ್. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಬೆಳ್ಳಿ ಪರದೆ ಮೇಲೆ 5 ಜನ ಕಂಟೆಸ್ಟೆಂಟ್ಗಳನ್ನ ನೋಡೋದಕ್ಕೆ. ಆ್ಯಂಡ್ ಈ ಥರದ ಫಸ್ಟ್ ಟೈಮ್ ಎವರ್ ಇದು ಮಹಾನಟಿನಲ್ಲೇ ಶುರುವಾಗಿದ್ದು. ಸೊ ವೆರಿ ಗ್ಲ್ಯಾಡ್. ಮತ್ತೊಮ್ಮೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಪ್ರಿಯಾಂಕಾ ಅವ್ರು ಕೂಡ ಇಲ್ಲಿ ಗೆಲ್ಲೋ ತನಕ ನಮ್ಮ ಸಿನಿಮಾದಿಗೆ ಕ್ಯಾಸ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಐ ಜಸ್ಟ್ ವಿಶ್ಡ್ ಹರ್ ಗುಡ್. ಅದಾದಮೇಲೆ ಹೇಳೋ ಮೇಲೆ ನಾವು ಸ್ಕ್ರೀನ್ ಪ್ಲೇ ಮಾಡಿ ಸ್ಕ್ರಿಪ್ಟಲ್ಲಿ ರೆಡಿ ಆದಮೇಲೆ ಅವಾಗ ಅನಿಸಿದ್ದು ಅವರು ಸೂಟ್ ಆಗ್ತಾರೆ ಅಂತ. ದೆನ್ ಐ ಅಪ್ರೋಚ್ಡ್ ಆ್ಯಂಡ್ ದೆನ್ ಅಲ್ಲಿಂದ ಸಿನಿಮಾ ಆಯಿತು. ಇಲ್ಲಿ 5 ಜನ ತುಂಬ ಪೊಟೆನ್ಷಿಯಲ್ ಇದ್ದಾರೆ. ಯಾವ ಟೈಮಲ್ಲಿ ಯಾವ ಸ್ಕ್ರಿಪ್ಟಿಗೆ ಯಾರು ವರ್ಕ್ ಆಗ್ತಾರೆ ಗೊತ್ತಿಲ್ಲ. ಸೊ ಯಾವ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಹೋಗ್ತೀನಿ. ಸೊ ಫಾರ್ ನಾವು 5 ಜನಕ್ಕೂ ಬೆಸ್ಟ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅಡ್ವಾನ್ಸ್ ಸುಮ್ಮನೆ ಗುಡ್ ಲಕ್ ಅಮೌಂಟ್ ಅಂತ ಕೊಡ್ತಿದ್ದೆ ನಾನು. ಆವಾಗ ಐ ಥಿಂಕ್ ಗಗನಾಗ ಒಂದು ಸತಿ ಕೊಟ್ಟಿದ್ದೆ ಆ್ಯಂಡ್ ಪ್ರಿಯಾಂಕಾ ಒಂದು ಸತಿ ಕೊಟ್ಟಿದ್ದೆ. ಸೊ ನೋಡೋಣ ಈ ಸತಿ ಯಾರು ತೊಗೋತಾರೆ. ಐ ಜಸ್ಟ್ ಸೀನ್ ದಟ್ ಫೈನಲ್ ಸ್ಕ್ರೀನ್. ಥ್ಯಾಂಕ್ ಯು ಸೊ ಮಚ್.